ನಮ್ಗಿಲ್ಲ. ಅದೇ ರೀತಿ ನಮ್ಮ ದೇಹನೂ ಸಹ ರಿಜೆಕ್ಟ್ ಮಾಡುತ್ತೆ ಆಲ್ಕೋಹಾಲ್ನ ಕುಡಿಬೇಕಾದ್ರೆ. ಅದು ಯಾವ ರೀತಿ ಅಂತ ನಿಮಗೆ ವಿವರಣೆ ಕೊಡ್ತೀನಿ ನೋಡಿ ಸ್ನೇಹಿತರೆ. ನೋಡಿ, ಈಗ ನಾವು ಇದ್ರಲ್ಲಿ ಆಲ್ಕೋಹಾಲ್ ಹಾಕೊಂಡಿದೀವಿ ಅಂತ ಅನ್ಕೊಳ್ಳೋದ, ಅದನ್ನ ಹಿಂಗೆ ಸ್ಮೆಲ್ ನೋಡ್ತೀವಿ, ಬ್ರೈನ್ ಆಗ್ಲೇ ಹೇಳುತ್ತೆ ಮಕ ಸ್ಮೃತಿ ಚೇಂಜ್ ಆಗುತ್ತೆ ನಮ್ದು. ಆದ್ರೂ ಸಹ ನಾವೇನ್ ಮಾಡ್ತೀವಿ, ಆ ಆಲ್ಕೋಹಾಲ್ ನಾವೇನ್ ಮಾಡ್ತೀವಿ, ನೀರ್ ಹಾಕ್ತಿವಿ ಅಥವಾ ತಂಪಾದ ಪಾನೀಯಗಳು ಹಾಕ್ತಿವಿ, ಸೋಡಾ ಹಾಕ್ತಿವಿ, ಐಸ್ ಟ್ಯೂಬ್ಗಳನ್ನ ಹಾಕ್ತಿವಿ. ಆಮೇಲಿಂದ ಕುಡಿಯೋಕೆ ಹಿಂಗ್ ಶುರು ಮಾಡ್ತೀವಿ. ಕುಡಿದ ತಕ್ಷಣ ಏನ್ ಮಾಡ್ತೀವಿ, ನಮ್ಮ ಮಕ ಸ್ಮೃತಿ ಎಲ್ಲ ಚೇಂಜ್ ಆಗುತ್ತೆ, ನಮ್ಮ ವರ್ತನೆ ಚೇಂಜ್ ಆಗುತ್ತೆ, ಮೈಯೆಲ್ಲ ತಲೆಯೆಲ್ಲ ನಡಗಿಸುತ್ತೆ, ದೇಹ ಬೇಡ ರಿಜೆಕ್ಟ್ ಮಾಡೋದು, ಇದನ್ನು ಬೇಡ ಬೇಡ ನನಗೆ ಅಂತ ಹೇಳ್ತಾ ಇತ್ತು ಸರ್. ನಾವೇನ್ ಮಾಡ್ತೀವಿ, ನೆಕ್ಸ್ಟ್ ಅದಕ್ಕೆ ಸಮಾಧಾನ ಮಾಡೋದಕ್ಕೆ ಚಿಕನ್ ಪೀಸ್ ತಿಂತೀವಿ ಅಥವಾ ಸೌತೆಕಾಯಿ ತಿಂತೀವಿ, ವೆಜಿಟೇಬಲ್ಸ್ಗಳು ತಿಂತೀವಿ, ಮತ್ತೆ ಮಿಕ್ಸ್ಚರ್ಗಳನ್ನ ತಿಂತೀವಿ. ತಿನ್ನಿಸ್ಬಿಟ್ಟು ನಾವು ಅದನ್ನ ಸಮಾಧಾನ ಮಾಡೋದಕ್ಕೆ ಮುಂದಾಗ್ತೀವಿ. ಅರ್ಥ ಆಯ್ತಲ್ವ ಸ್ನೇಹಿತರೆ ಈಗ ನಿಮ್ಗೆ? ಸ್ನೇಹಿತರೆ, ಈಗ ಎಷ್ಟು ಬಗೆಯ ಮದ್ಯಪ್ರಿಯರಿದ್ದಾರೆ ಅಂತ ತಿಳಿಯೋಣ. ಒಂದು, ಬೆಳಗ್ಗೆ ಶುರುವಾದ ಕೂಡಲೇ ಕುಡಿಯುವಂಥವ್ರು, ಬೆಳಗ್ಗೆಯಿಂದ ಸಂಜೆ ಗಂಟ, ಮತ್ತೆ ಸಂಜೆ ಕೆಲಸ